ಯಪ್ಪ ಯಪ್ಪಾರು ನನಗೆ ಜಾಸ್ತಿ ಉಳಿತೈತೆ ಕಣೆ. ಆಸ್ಪತ್ರೆಗೆ ಹೋಗಿ ಬರ್ಬೇಕು, ದುಡ್ಡನ್ನ ಇದ್ರೆ ತಕೊಂಬರಗಮ್ಮ. ಆಸ್ಪತ್ರೆಗೆ ಹೋಗಿ ಬರೋಣ ಚಿನ್ನ, ಹೋಗಪ್ಪ. ಯಪ್ಪ ಉರಿ 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 ಅಂದರೆ ಅಷ್ಟಿಷ್ಟು ಉರಿತಾ ಇಲ್ಲ ಕಣಮ್ಮ, ಹೋಗಮ್ಮ ಪಾರು. ಅಯ್ಯೋ ಅತ್ತೆ ದುಡ್ಡೇ ಇಲ್ಲ, ಅಲ್ಲಿ ಬೀರಲ್ಲಿ ಇದ್ದಿದ್ದು ಎಲ್ಲ ಖಾಲಿ ದುಡ್ಡು. ಆ ಖಾಲಿನ ದುಡ್ಡು ಖಾಲಿ ಆಯ್ತಾ ಎಲ್ಲನ? ಎಲ್ಲ ಏನೇನು ಖಾಲಿ ಆಯ್ತಮ್ಮ? ಗೊತ್ತಿಲ್ಲ ಅತ್ತೆ, ಮನೆಗೆಲ್ಲನ ತಿಂಡಿ ಅಡುಗೆ ಚಿಕನ್ನು ಮಟನ್ನು ಮತ್ತು ನಿಮಗೆ ಅದು ಇದು ಮಾಡಿಟ್ಟಿರೋದು ಎಷ್ಟು ಖರ್ಚು. ನಾನೇನು ತಿಂದಿದ್ದೇನೇನತ್ತೆ ನೀನು ಹಿಂಗೆ ಮಾತಾಡ್ತೀಯ? ದುಡ್ಡೆಲ್ಲ ಖಾಲಿ ಆಗೈತೆ. ಇವಾಗ ತರಕಾರಿ ತಗೊಳಕ್ಕೆ ದುಡ್ಡು ಬೇಕು. ಇವಾಗ ದುಡ್ಡಿಲ್ಲ, ಪ್ಲೀಸ್ ಅತ್ತೆ ಇವಾಗ ದುಡ್ಡು ಕೊಡು. ಅಯ್ಯೋ ದುಡ್ಡಿಲ್ಲ ಕಣಮ್ಮ ನನ್ನ ಹತ್ರ ಇವಾಗ. ಅಯ್ಯೋ ಇರೋ ಬರೋದೆಲ್ಲ ಖಾಲಿ ಆಯಿತು. ನನ್ನ ಹತ್ರ ಸ್ವಲ್ಪ ಇತ್ತು, ಇರೋ ಬರೋದೆಲ್ಲ ಖಾಲಿ ಆಯಿತಾ? ಅಲ್ಲ ಎಷ್ಟೊಂದು ದುಡ್ಡಿತ್ತು ಬೀರುಲಿ, ಅದೆಲ್ಲ ಖಾಲಿ ಆಯಿತಾ? ಮತ್ತೆ ಅದೆಲ್ಲ ಖಾಲಿ ಆಯಿತು. ಎಷ್ಟು ತರಕಾರಿ ಮನೆಗೆ ಇರೋರಿಬ್ರಿಗಾದರೂ ಎಷ್ಟು ಖರ್ಚಾಯಿತು ಗೊತ್ತಾ? ನಿಮಗೆ ಬೇರೆ ಮೊನ್ನೆ ಹುಷಾರಿರ್ಲಿಲ್ವಲ್ಲ, ಹಾಸ್ಪಿಟ್ಲಿಗೆ ಹೋದ್ರಲ್ಲ, ಅವತ್ತು ಸ್ವಲ್ಪ ತಗೊಂಡೋಗಿದ್ದೀರಾ, ಎಲ್ಲ ಖಾಲಿ ಆಯಿತು. ನಾನೇನು ಮಾಡಿದ್ದೀನತ್ತೆ? ನಾನೇನಾನ ಇಟ್ಕೊಂಡಿದ್ದೀನ? ನಾನೊಂದು ರೂಪಾಯಿ ದುಡ್ಡು ವೇಸ್ಟ್ ಮಾಡಿಲ್ಲ ಕಣತ್ತೆ. ಅಯ್ಯೋ ದೇವ್ರೆ, ನಾನು ತೆಗಿದ್ದಿದ್ದೆ ಅಷ್ಟು ದುಡ್ಡು. ಯಪ್ಪ ಅದು ನಚ್ಚದಾಗಿಂದ ನಾನು ಇನ್ನೂ ಉರಿ 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 ಅಮ್ಮ ಬಿದ್ದುಲ್ದಾಡಂಗೆ ಆಗ್ತೈತೆ. ಅಮ್ಮ ಬಿದ್ದುಲ್ದಾಡಿದ್ದೀನಿ. ಹೋಗಿ ನೀರ್ನಕ್ಕೆ ಮನಿಕೊಂಡಿದ್ದೆ ಇಡ ತಿಂತಕನ. ಅಯ್ಯೋ ನೀರ್ನಕ್ಕೆ ಮನಿಕೊಂಡಿದ್ದೆ ಕಣಮ್ಮ, ನೀರ್ನಕ್ಕೆ ಮನಿಕೊಂಡಿದ್ದೆ. ಉರಿ ತಡ್ಕೊಂಬಕ್ಕಾಗ್ದಿಲ್ಲದಕ್ಕೆ ನೀರ್ನಕ್ಕೆ ಮನಿಕೊಂಡಿದ್ದೆ. ಅಯ್ಯೋ ದುಡ್ಡು ಬೇರೆ ಇಲ್ವೇ ಆಸ್ಪತ್ರೆಗೆ ಹೋಗೋಕ್ಕೆ? ಯಾರು ತಗೊಂಡು ಇಸ್ಕೊಬತ್ತೀಯದೆಲೆ? ಯಾರು ನನಗೆ ಕೇಳ್ತೀಯ? ಅಮ್ಮ ಪರು ಹೋಗಪ್ಪ, ಯಾರು ತಗೊಂಡು ಇಸ್ಕೊಬರೋಗಪ್ಪ? ಬಂಗಾರ ಕೊಡೋಕ್ಕಾಗುತ್ತೋಗಮ್ಮ ನನ್ನ ಸುಗುಣ ಅಂತ ಹೇಳ್ತು ಅಂತ ಯಾರ ಹತ್ರನ ಇಸ್ಕೊಬರೋಗಪ್ಪ ಚಿನ್ನು? ಯಾರನ್ನು ಕೇಳೋಣತ್ತೆ ನಾನು? ನನ್ನ ಯಾರು ಮಾತಾಡಿಸ್ತಾರೆ ಇವಾಗ? ನಮ್ಮ ಅಮ್ಮ ಇರೋ ಮಾತಾಡ್ಸಲ್ಲ, ಯಾರು ಮಾತಾಡ್ಸಲ್ಲ ಇವಾಗ ನಾನು ಯಾರನ್ನು ಕೇಳೋಕೆ ಹೋಗೋಣ? ಹೋಗು, ಯಾರನ್ನ ಕೇಳ್ತೀಯ ಅಂದರೆ ಆ ಕೋಮ್ಲಕ್ಕಯ್ಯರನ್ನ, ಆ ಸೌಮ್ಯನ, ಇಲ್ಲಾಂದ್ರೆ ಆ ಸುಸುನ, ಯಾರನ್ನ ಕೇಳೋಕೆ ಹೋಗು. ಯಪ್ಪ ಸುಸು ಕೇಳಬೇಕಾಗಿತ್ತು, ಅವಳು ಬಂದಿದ್ರೆ ಕೇಳ್ತಿದ್ದೆ. ಯಪ್ಪ ಅಪ್ಪ ಉರಿ 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 ಅಂದರೆ ಉರಿ ಆಗ್ತೈತಿ. ಏನು ಮಾಡಬೇಕು ಏನೋ? ಆಸ್ಪತ್ರೆಗೆ ಹೋಗೋಕೆ ದುಡ್ಡಿಲ್ಲ, ಇರೋ ಬರೋ ದುಡ್ಡೆಲ್ಲ ಖಾಲಿ ಆಯ್ತು ಅಂತೀಯ. ದುಡ್ಡಿಲ್ಲ ಏನಿಲ್ಲ ಈ ಪಟ್ಟು. ಯಪ್ಪ ಹೆಂಗಪ್ಪ ಮಾಡೋದು? ಅಯ್ಯೋ ಪರಮ, ನೀನು ಯಾವುದೋ ಒಂದು ಕೆಲಸ ನೋಡ್ಕೊಂಡು ಹೋಗಪ್ಪ. ದುಡ್ಡಿಲ್ಲ ಇನ್ಮೇಲಿಂದ ಮನೆಯಾಗೆ ಕೆಲ್ಸಕ್ಕೆ ಹೋಗೋನೇನತ್ತೆ? ಅಯ್ಯೋ ನನ್ನ ಕೈಲಿ ಆಗಲ್ಲ ಕೆಲ್ಸಕ್ಕೆ ಹೋಗೋಕ್ಕೆ. ಆಗೋದೇ ಇಲ್ಲ ಕಣತ್ತೆ. ಅಲ್ಲ ಕಣಮ್ಮ, ನೋಡಿ ಮನೆಯಾಗ ಎಷ್ಟು ಬೇಕು. ಇವಾಗ ನೋಡಿದ್ರೆ ನನಗೆ ಹುಷಾರಿಲ್ಲ. ಹುಷಾರಿಲ್ದಾಗಲೇ ದುಡ್ಡು ಖಾಲಿ ಆಗೈತೆ. ನನ್ನ ಮಗ ಬೆನ್ನು ಕ್ಯಾರ್ದು ಒಟೋನು ಬೇಡಮ್ಮ ಬೇಡ, ಬೆನ್ನೆಲ್ಲ ನನಗೆ ಇದಾದಂಗಾಗೈತೆ. ದುಡ್ಡಿಲ್ಲ, ಇನ್ನು ಆಸ್ಪತ್ರೆಗೆ ತೋರಿಸ್ಕೊಂಬಕ್ಕೆ ದುಡ್ಡು ಬೇಕು. ದುಡ್ಡಿಲ್ಲ ಅಂತ ಹಂಗೆ ಮಾಡಬೇಕು ಏನೋ ಇವಾಗ? ಅಯ್ಯೋ ದೇವ್ರೆ, ದುಡ್ಡೆಲ್ಲ ಖಾಲಿ ಆಯ್ತು. ಓಟೊಂದು ದುಡ್ಡು ಇತ್ತಪ್ಪ, ಅದು ಏನಾಯ್ತೋ ಏನೋ. ಅಲ್ಲ ನಾನೇನು ತಿಂದಿದ್ದೀನಿ ಹಂಗೆ ಹೇಳ್ತಾ ಇದ್ರೆ? ಏನಾಯ್ತು ಏನಾಯ್ತು ಅಂತ ಹೇಳಿ ನಾನು ನಿಮ್ಮನ್ನು ಎಷ್ಟು ಕೇರ್ ತಗೊಂಡು ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಹಂಗಂದ್ರೆ ನನ್ನ ಮೇಲೆ ಅನುಮಾನ ಅಲ್ಲತ್ತೆ ನಿನಗೆ? ನೀನೊಬ್ಳು ಹೇಳು, ಯಾತ್ರ ಮನುಷ್ಯಳ ಏನೋ? ನಾನು ಏನಾದರೂ ನಿನಗೆ ಏನಾದರೂ ಮೋಸ ಮಾಡಿದ್ದೀನಾ? ಏನಾದರೂ ದುಡ್ಡು ತೊಗೊಂಡಾಗ ಎಲ್ಲಾದರೂ ವೇಸ್ಟ್ ಮಾಡಿದ್ದೀನಾ? ನಾನು ಏನು ಮಾಡಿಲ್ಲ. ಮನೆಯಾಗ ತಿಂಡಿ ಅಡುಗೆ ನಿಮಗೆ ಬೇಕಾಗಿರೋದು ಮಾಡಿಕ್ಕಿ ನಾನು ಸುಸ್ತಾಗಿದ್ದೀನಿ. ಒಳ್ಳೊಳ್ಳೇದು ಮಾತ್ರ ಬೇಕು ನಿಮಗೆ. ದಿವಸ ಮೊಟ್ಟೆ ಬೇಕು, ದಿನ ಚಿಕನ್ ಬೇಕು. ಎಷ್ಟು ಇಷ್ಟಪಟ್ಟು ಎಲ್ಲ ತಿಂತೀರಾ. ಹೆಸರುಬೇಳೆ ಪಾಯಸ ಮಾಡು, ಕಬಾಬ್ ಮಾಡು, ಬಿರಿಯಾನಿ ಮಾಡು, ಇದೆಲ್ಲ ಮಾಡಿಸ್ಕೊಂಡು ತಿಂದು ಬಿಟ್ಟಿದ್ದೀರಾ. ದುಡ್ಡೇನಾಯ್ತು ಅಂತ ನನ್ನೇ ಕೇಳ್ತೀರಾ? ಅದು ಹಂಗಲ್ಲಪ್ಪ ಪುಟ. ಇಲ್ಲೋಡು, ನೀನೇನು ಬೇಜಾರಾಗ್ಬೇಡ, ಸುಮ್ಮನಿರು. ಸಿಟ್ಟಾಗ್ಬೇಡ, ಸುಮ್ಮನಿರಮ್ಮ. ನಾನೆಲ್ಲನ ಯಾರು ತಗೋಣ ಇಸ್ಕೊಂತೀನಿ, ಸುಮ್ಮನಿರು. ಉರಿ 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 ಆಗೋದು ಅದಕ್ಕೆ ಆಗಿನ. ಭಾಳ ಉರಿ ಆಗ್ತೈತಲ್ಲ, ಆಸ್ಪತ್ರೆಗೆ ಹೋಗಿ ಬರೋಣ ಅಂತ. ಅದಕ್ಕಾಗಿ ಅಷ್ಟೇ, ಬೇರೆ ಏನಿಲ್ಲ. ನಾನಿಲ್ಲಾಂದರೆ ನಾನು ಸೆನಕ್ಕಿದ್ರೆ ನಾನು ಆಸ್ಪತ್ರೆಗೇನು ಹೋಗ್ತಿರ್ಲಿಲ್ಲ. ಕೆಲ್ಸಕ್ಕಾದ್ರೂ ಹೋಗು ಅಮ್ಮ ಈ ಪಟ್ಟು. ನಾನು ಚೆನ್ನಾಗಾದ್ಮೇಲೆ ನಾನು ಹೋಗ್ತೀನಿ. ಇಬ್ಬರು ಕೆಲ್ಸಕ್ಕೆ ಹೋಗ್ಕೊಂಡು ದುಡ್ಕೊಂಡಿರೋಣ. ನಾನು ಕೆಲಸನೂ ಹುಡುಕ್ತಾ ಇದ್ದೀನಿ, ನೋಡೋಣ ನಾನು ಯಾವುದಾದ್ರೂ ಅಡ್ಜಸ್ಟ್ ಆದರೆ ಹೋಗೋಣ ಅಂತ ಹೇಳಿ. ಏನು ಮಾಡೋದು? ಅಯ್ಯೋ ಹುಡುಕಿ ಸಾಕಾಯಿತು ನನಗಂತೂ ಕೆಲಸನ. ಏನು ಮಾಡೋದು? ನಂಗೆ ಹುಡುಕ್ತಾರೆ ಇಲ್ಲ. ನಾನು ಹುಡುಕಿದ್ದೀನಿ, ನಾನು ಸುಮ್ಮನೆ ಕೂತ್ಕೊಂಡಿಲ್ಲ. ಅವರು ಇವ್ರನ್ನೂ ನನಗೆ ಸಿಕ್ತವ್ರನ್ನೂ ಕೇಳ್ತಾನೆ ಇದ್ದೀನಿ, ನಮ್ಮ ಫ್ರೆಂಡ್ಗಳನ್ನೆಲ್ಲನ. ಸರಿ ಬಿಡಪ್ಪ, ಹಿಟ್ಟಾಗ್ಬಿಡ, ಸುಮ್ಮನಿರು. ಯಾರ ಹತ್ರ ಆದರೂ ಕೇಳ್ತೀನಿ. ಯಾಕೆ ಹಿಂಗೆ ಪರದಾಡ್ತಾ ಇದ್ದೀರಾ ಅತ್ತೆ ಸೊಸೆ? ದುಡ್ಡಿಲ್ಲ, ಆಸ್ಪತ್ರೆಗೆ ಹೋಗ್ಬೇಕಾಗಿತ್ತು. ಒಟ್ಟೊಂದು ದುಡ್ಡು ಬಿಡಿಸ್ಕೊಂಬಂದು ಇಕ್ಕಿದ್ದೆ, ಎಲ್ಲ ಖಾಲಿ ಆಗೈತೆ. ಅದಕ್ಕೂ ಇದಕ್ಕೂ ಮನೆಯ ತರಕಾರಿ ಅದು ಇದೂ 500 ರೂಪಾಯಿನ ನೋಟು ಯೋಸ್ ಅಂದಿದ್ವಿ ಹೇಳು, ಎಲ್ಲ ಖಾಲಿ ಆಗೈತಂತೆ. ದುಡ್ಡೇ ಇಲ್ಲ ಕಣೆ, ಎಲ್ಲ ಖಾಲಿ ಆಯ್ತು ಇವಾಗ. ನಮ್ಮ ಅಕ್ಕರು ಬೇರೆ ಅವ್ರು ಬೇರೆ ಎಲ್ಲ ಹಾಳು ಮಾಡಿ ಹೋದ್ರಾ ಮನೆ ಮುಂಡ್ಯಾರೆಲ್ಲನ. ಇವಾಗೆಲ್ಲ ಹಾಳು ಮಾಡಿ ಸುಗುಣಿಗೆ ಯಾರು ಬೇಡ, ಹಂಗೆ ಬಿಟ್ಟು ಹೋಗ್ಯವ್ರಿ. ಏನು ಮಾಡೋದು? ಆಸ್ಪತ್ರೆಗೆ ಹೋಗಿ ದುಡ್ಡಿಲ್ಲ. ಯಾಕಿನ್ನ ಕಮ್ಮಿ ಆಗಲಿಲ್ಲ ಊರಿ? ಹೋಗಿ ಇತ್ಲಾಗಳಿಂದ ಬಿದ್ದು ಉಳ್ದಾಡಿದ್ದೀನಿ. ನೀರ್ನಕ್ಕೆ ಮನ್ಕೊಂಡಿದ್ದೆ.
ಅಷ್ಟು ಉರಿ ಉರಿ ಅಂದರೆ ಅಷ್ಟಿಷ್ಟು ಉರಿ ಅಲ್ಲ. ಯಪ್ಪ ನಿಮ್ಮ ಅಂತಿಮ ಮಾಡಿರೋ ಬದುಕಿಗೆ ಒಂದು 10,000 ದುಡ್ಡನ್ನ ಇದ್ರೆ ಕೊಡೆ ಸುಸಿ ಕೊಡ್ತೀನಿ. ಒಂದು 10,000 ಕೊಡು. ಸದ್ಯವ್ರ ಹಣವಿಲ್ಲ ಕಣಕ್ಕ. ನೋಡಿದ್ಯಲ್ಲ ನನ್ನ ಕಷ್ಟ ಎಂಥದ್ದು ಅಂತ. ನನಗೆ ಯಾರಿದ್ದಾರೆ ಹೇಳಿ? ಯಾರು ಇಲ್ಲ. ನನಗೆ ದುಡ್ದಾಕಾರ ಯಾರನ್ನೂ ಇದ್ದಾರೆ. ನಾನು ಎಲ್ಗಾರ ಹೋಗ್ತೀನಿ? ಏನಿಲ್ಲ. ನಾನು ಹಿಂಗೇನೆ ಅವ್ರ ಮನೆ ಒಂದು ಹೊಸ್ರಕಾಯಿ, ಇವ್ರ ಮನೆ ಒಂದು ಬದನೆಕಾಯಿ, ಅವ್ರ ಮನೆ ಒಂದು ಟಮಟೆ ಹಣ್ಣು ಹಿಂಗೆ ಇಸ್ಕೊಂಡು ಹೆಂಗೆ ಕಾತಿ ಹಾಕ್ಕೊಂಡು ಮಾಡ್ಕೊಂಡು ನೀರೊಳ ಹಬ್ಳಿಗಲ್ಲ ತಯ್ಯೋಳಿ ಹಂಗೋ ಹಿಂಗೆ ಮಾಡ್ಕೊಂಡು ಉಣ್ತೀನಿ. ಏನು ಮಾಡೋದು? ನನಗೂ ಇವಾಗ ಏನು ಮಾಡಬೇಕು ಅಂತ ಅನ್ನಿಸ್ತೈತೆ. ನನಗೂ ಇವಾಗ ಕೈಯಾಗೆ ಎಲ್ಲ ಒಂದಿಷ್ಟು ದುಡ್ಡು ಇಕ್ಕೊಂಡಿದ್ದೇನೆ ಅಂತಾಗೂ ಅದು ಎಲ್ಲ ಖಾಲಿ ಆಯ್ತು. ಅದಕ್ಕೆ ನಾನು ಪಟ್ಟು ಕೆಲ್ಸಕ್ಕೆ ಹೋಗೋಕ್ಕೆ ನೋಡ್ತಾ ಇದ್ದೀನಿ. ದುಡ್ಡು ಅಂಬೋದೇ ಇಲ್ಲ ಕಣಮ್ಮ. ನಮ್ಮ ಮನೆಗೆ ಯಾರನ್ನು ದುಡಿಯಾರಿದ್ದಾರೆ ನೋಡಿದ್ಯಲ್ಲ ನನ್ನ ಪರಿಸ್ಥಿತಿ ಎಂಥದ್ದು ಅಂತ. ಅಲ್ಲ ಕೊಟ್ಟಿದ್ರೆ ತೀರಾ ಕೊಡ್ತಿದ್ದೆ. ಯಾಕಂದರೆ ಇವಾಗ ಆಸ್ಪತ್ರೆಗೆ ಹೋಗ್ಬೇಕು, ದುಡ್ಡೆಲ್ಲ ಖಾಲಿ ಆಗೈತೆ. ಅದಕ್ಕಾಗಿ ನನಗೆ ಯಾವ ಬರೋವಿದಾವೆ ಹೇಳೋ ಬಂದರೆ ಸಾಕು. ಅಥವಾ ಬೇರೆವೆಲ್ಲ ನಾವು ಬಂದರೆ ಮಸ್ತಾಗುತ್ತೆ ನನಗೇನು ದುಡ್ಡು. ಅದಕ್ಕೆ ದುಡ್ಡು ಇಲ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಕೊಡ್ತಿದ್ದೇನೋ ಅಂತ. ಅಲ್ಲ ತಿಂದ್ಬಿಟ್ಟು ಇವತ್ತೇ ನನಗೆ ಹೆಂಗೆ ಹೇಳುತ್ತೆ ನೋಡು. ನಾನೇನೇನು ದುಡ್ಡು ತಿಂದಿದ್ದೀನಿ ನಮ್ಮಂಗೆ. ನಾನು ಯಾರ್ದು 1 ರೂಪಾಯಿ ತಿಂಬಲ್ಲ. ನಾನಿನ್ನು ಮಾಡಿಕ್ಕಿದ್ದೀನಿ. ಅಲ್ಲ ಕೇಳೋದು ನೋಡಿ ಇವತ್ತೇ ಸಿಟ್ಟಾಗ್ತಾಳೆ ಇವಳು. ಯೋಟಂದು ಇತ್ಕಣೆ ಸುಸು ಅದು ಯಾತೆ ತಕ್ಕೊಂಡ್ಲು ಏನೋ. ಈಗ ಕೇಳಿರಿ ಈಗ ಹಿಂಗೆ ಸಿಟ್ಟು. ಏನು ಮಾಡೋಣ ಇವಾಗ ಸೇನಕ್ಕಿಲ್ಲ. ಇವಾಗ ಅವಳಾಗತ್ತಿ ಮಾಡಿಕ್ತಾಳೆ. ಬೇರೆಳಾಗಿದ್ರೆ ಮಾಡಿಕ್ತಿರ್ಲಿಲ್ಲ. ಅವಳಿರೋದಕ್ಕೆ ಓಟ ವಾಸಿ ಇವಾಗ ನನಗೆ. ಮತ್ತೆ ಅವಳಿರೋದಕ್ಕೆ ವಾಸಿ ಇವಾಗ ಮತ್ತೆ ನಿನಗೆ. ಅಯ್ಯೋ ದೇವ್ರೆ, ಅವಳಿಲ್ಲ ಅಂತಂದಿದ್ರೆ ನೀನು ಒಬ್ಬಳೇ ಇರೋಕ್ಕಾಗ್ತಿರ್ಲಿಲ್ಲ. ಹೆಂಗ ಬಿಡತ್ತ ಇದ್ದಾಳಲ್ಲ ಇವಾಗ ಸುಮ್ಮನೆ ಒಂದು ಸರಿಸ್ಕೊಂಡು ಅವಳೇನೇನು ತಿಂದಿಲ್ಲ. ಅವಳೇನು ಮನೆ ಬಿಟ್ಟು ಆಸಿಗೆ ಹೋಗಲ್ಲಮ್ಮ. ನಾನು ನೋಡಿದ್ನಲ್ಲ ಎಲ್ಲೆಲ್ಗೂ ಹೋಗಲ್ಲ. ಇವ್ರ ಮಂತಕ್ಕಾಗಲಿ ಅಜ್ಜಿರ ಮಂತಕ್ಕಾಗಲಿ ರಮ್ಮನ ಮಾತಾಡ್ಸಕ್ಕಂತಾಗಲಿ ಎಲ್ಲೂ ಹೋಗಲ್ಲ ಕಣಮ್ಮ. ಆಸಿಗೆ ಹೋಗಲ್ಲ. ಕಾಲು ತೆಗ್ದು ಒಂದೇಟಾಗಿ ಇದ್ರೂ ಎಲ್ಲೂ ಹೋಗಲ್ಲ. ಅಲ್ಲ ಅವಳೇನೇನು ಮಾಡಿಲ್ಲ. ಆದರೆ ಅವಳು ಕೆಲ್ಸಕ್ಕೆ ಹೋಗ್ಲಿ ಅಂತ. ಬಿಡಿವ ಸೇನಕ್ಕಿಲ್ಲ. ನಾನು ಯಾತ ಮಾತಾಡಕ್ಕೆ ಹೋಗಲ್ಲ. ಇವಾಗ ಯಾರು ನೋಡ್ಕೊಂಬರಿಲ್ಲ ನನ್ನ. ಏನು ಮಾಡೋದು? ಇವಾಗ ಯಾರು ನನ್ನ ನೋಡ್ಕೊಂತಾರಮ್ಮ? ಯಾರಿಲ್ಲ ನಾನು ನೋಡ್ಕೊಂಬರು. ಬಿಡು ಅದೊಂದಿಟ್ಟು ಆಸೆ ಆಗತ್ತಕ್ಕ. ಯಾಕೆ ಯಾತ ಮಾತಾಡಬೇಡ. ಇವಾಗ ಏನು ಮಾಡೋಕ್ಕಾಗಲ್ಲ. ಯಾರು ತಗೋಣ ಕೇಳಿ ಇಸ್ಕೊಂಡು ಹೋಗು. ಹೆಂಗಾಗೈತೋ ಅದು. ನಮ್ಮ ಆಂಟಿಬಮ್ಗೆ ಬುದ್ಧಿ ಇಲ್ವಲ್ಲ, ಹಂಗೆ ಮಾಡುತ್ತದು. ಅದ್ರ ಕೈಯಾಗೆ ಅದ್ದಕ್ಕೆ ಯಾತ ಇಸ್ಕೊಬೇಕು ಹೋಗ್ಬಾರ್ದು, ಕೊಡೋಕ್ಕೂ ಹೋಗ್ಬಾರ್ದು, ಇಲ್ಲಿ ಬೆಡ್ಕಂಬ್ಲೇಬಾರ್ದು ಅಮ್ಮಂಗಾಗುತ್ತೆ. ನಮ್ಗಾದ್ರೆ ಎಂಟಿಕೆ ಮತ್ತೆ ನಮ್ಮ ಜೊತೆಗೆ ಯಾರನ್ನ ಮಾತಾಡ್ತಾ ಸೆನಕ್ಕಿದ್ದಾರ ಆಗ ಹಂಗೆ ಮಾಡುತ್ತೆ. ನಾನು ಸಿಂಧು ಹೊರಗೆ ಕುಕ್ಕಡಿದ್ವಿ ಅವತ್ತಂಗೆ ಡಿ ಡಿ ಡಿಕ್ಕ ಡಿ ಡಿ ಡಿಡಿಕ್ಕ ಅಂತ ಹೇಳಿ ಮಾಡಿ ಡಿಕ್ ಟಿಕ್ 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 ಮಾಡಿಕ್ತಿ ಬೆಳೆದ್ರು. ಹೋಗು ಬೋಲ್ ಒಳ್ಳೆದಲ್ಲ ನಮ್ಮ ಆಂಟಿ ಮಾಮ. ಅಯ್ಯೋ ಬೋಲ್ ಒಳ್ಳೇದಲ್ಲ ಅಂದ್ರೆ ಇಂಥವೇನ ಮಾಡೋದು ನೋಡಿ. ಎಷ್ಟು ಅಯ್ಯ ಅಂತ ಇದ್ದೀನಿ ನಾನು. ಯಪ್ಪ ಟೀಚರ್ ಅಂತ ಹಚ್ಕೊಂಡ ರಾಮ 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 ಬಗ 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 ಅಂತ. ಯಪ್ಪ ಬೆನ್ನಂತ ಹಂಗೆ ಹೆಂಗೆ ಉರಿಲಿಲ್ಲ. ಅದನ್ನ ಹಚ್ಕೊಂಡ್ಮೇಲೆ ಅದಕ್ಕೆ ಹೋಗಿ ತಣ್ಣೀರಾಗಿ ಹಿಂಗೆ ಮೈ ತೊಳ್ಕೊಂಡು ತಣ್ಣೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನಾನು ತಣ್ಣಗೆ ಮಾಡ್ಕೊಂಡಮ್ಮ. ಏನು ಮಾಡೋದು ಯಪ್ಪ, ಇದೊಳ್ಳೆ ಸವಸ ಆತಲ್ಲಪ್ಪ. ಅಮ್ಮಂಗೆ ಆಗ್ತೈತೆ. ನಮ್ಗಂತೂ ಹೋಗತ್ತ. ಎಂಥ ಕೆಲಸ ಆತಲ್ಲಪ್ಪ ಅಮ್ಮಂಗೆ ಆಗ್ತೈತಿ. ಸುಮ್ಮನೆ ಅದೆಲ್ಲ ಏನಾಗ್ಬೇಕು ಅದೇ ಆಗೋದು. ಯಾಕೆ ಯೋಚನೆ ಮಾಡ್ತೀಯ? ಆಸ್ಪತ್ರೆ ಬೇರೆ ಹೋಗ್ಬೇಕು, ದುಡ್ಡಿಲ್ಲ ಕೈಯಾಗೆ. ಏನು ಮಾಡೋಣ ಅಮ್ಮಂಗಾಗೈತೆ ಹೋಗತ್ತೆ. ಕೈಯಾಗ 1 ರೂಪಾಯಿ ದುಡ್ಡಿಲ್ಲ. ಎಲ್ಲ ಖರ್ಚಾಗ್ಬಿಟ್ಟೈತಂತೆ. ಆತ ಇಲ್ಲ ಕಡತ್ತೆ ದುಡ್ಡು ಅಂತೇಳಿ ಏನಪ್ಪ ಮಾಡೋದು ಅಮ್ಮಂಗಾಗೈತೆ ಇವಾಗ. ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬರ್ತೀನಿ. ಇನ್ನೇನು ಮಾಡೋದು? ನೋಡ್ತಾ ಇರ್ರಿ. ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.